ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಪ್ರೀತಿ, ವಿಶ್ವಾಸ, ಸಂಬಂಧ, ರಕ್ಷಣೆಯ ಭಾವನೆಯನ್ನು ಸಾರುವ ಅನೇಕ ಸುಂದರ ಹಬ್ಬಗಳಿವೆ. ಅಂತಹ ಪವಿತ್ರ ಹಬ್ಬಗಳಲ್ಲಿ ಅತ್ಯಂತ ವಿಶೇಷವಾದ ಹಬ್ಬವೇ ರಕ್ಷಾಬಂಧನ. ಆದರೆ ಈ ರಕ್ಷಾಬಂಧನ ಅಂದರೆ ಏನು? ಈ ಹಬ್ಬವನ್ನು ಏಕೆ ಆಚರಿಸ್ತೀವಿ? ರಾಖಿಯನ್ನು ಯಾರು ಯಾರಿಗೆ ಕಟ್ಟಬೇಕು? ಹೇಗೆ ಕಟ್ಟಬೇಕು? ರಕ್ಷಾಬಂಧನದ ಹಿಂದೆ ಇರುವ ಪೌರಾಣಿಕ ಕಥೆಯಾದರೂ ಏನು? ಈ ಹಬ್ಬದ ನಿಜವಾದ ಮಹತ್ವವೇನು? ಇವೆಲ್ಲದರ ಬಗ್ಗೆ ಇಂದು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಆದ್ದರಿಂದ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಹಾಗೆ ಯಾರು ಯಾರಿಗೆ ಯಾವ ರೀತಿ ರಕ್ಷಾಬಂಧನವನ್ನು ಕಟ್ಟುತ್ತೀರಾ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸ್ನೇಹಿತರೆ, ರಕ್ಷಾ ಅಂದರೆ ರಕ್ಷಣೆ, ಬಂಧನ ಅಂದರೆ ಬಂಧ ಅಥವಾ ಸಂಬಂಧ. ಪ್ರೀತಿ ಮತ್ತು ರಕ್ಷಣೆಯ ಭರವಸೆಯಿಂದ ಕಟ್ಟುವ ಪವಿತ್ರ ಬಂಧವೇ ರಕ್ಷಾಬಂಧನ. ಈ ದಿನ ಸಹೋದರಿ ತನ್ನ ಸಹೋದರನ ಕೈಗೆ ಪವಿತ್ರವಾದ ರಾಖಿ ಅಥವಾ ರಕ್ಷಾ ಸೂತ್ರವನ್ನು ಕಟ್ತಾಳೆ. ರಾಖಿ ಕಟ್ಟುವ ಮೂಲಕ ಸಹೋದರಿ ತನ್ನ ಸಹೋದರನ ಕ್ಷೇಮ, ಆರೋಗ್ಯ, ಸುಖ ಮತ್ತು ದೀರ್ಘಾಯುಷ್ಯಕ್ಕಾಗಿ ಪ್ರಾರ್ಥಿಸ್ತಾಳೆ. ಸಹೋದರನು ಪ್ರತಿಯಾಗಿ ತನ್ನ ಸಹೋದರಿಯನ್ನು ಪ್ರೀತಿಯಿಂದ ನೋಡಿಕೊಳ್ಳುವ, ಅವಳ ಕಷ್ಟದ ಸಮಯದಲ್ಲಿ ಜೊತೆಯಾಗಿರುವ ಸಂಕಲ್ಪವನ್ನು ಮಾಡ್ತಾನೆ. ಆದರೆ ರಕ್ಷಾಬಂಧನದ ಅರ್ಥ ಕೇವಲ ಅಣ್ಣ ತಂಗಿಯನ್ನು ರಕ್ಷಿಸೋದು ಮಾತ್ರವಲ್ಲ. ಹಾಗಾದ್ರೆ ಏನು? ಇದು ಪರಸ್ಪರ ಪ್ರೀತಿ, ವಿಶ್ವಾಸ, ಗೌರವ, ಜವಾಬ್ದಾರಿಯ ಸಂಕೇತ. ಸ್ನೇಹಿತರೆ, ರಕ್ಷಾಬಂಧನವನ್ನು ಯಾವಾಗ ಆಚರಿಸ್ತಾರೆ? ರಕ್ಷಾಬಂಧನವನ್ನು ಸಾಮಾನ್ಯವಾಗಿ ಶ್ರಾವಣ ಮಾಸದ ಹುಣ್ಣಿಮೆಯ ದಿನ ಅಂದರೆ ಶ್ರಾವಣ ಪೂರ್ಣಿಮೆ ಎಂದು ಆಚರಿಸ್ತಾರೆ. ಈ ದಿನವನ್ನು ನೂಲ ಹುಣ್ಣಿಮೆ ಅಂತಾನೆ ಕರೀತಾರೆ. ಈ ಪವಿತ್ರ ದಿನವನ್ನು ಭಾರತದ ಅನೇಕ ಭಾಗಗಳಲ್ಲಿ ಅತ್ಯಂತ ಸಂಭ್ರಮದಿಂದ ಆಚರಿಸ್ತಾರೆ. ಶ್ರಾವಣ ಮಾಸವೇ ಭಕ್ತಿ, ಆಧ್ಯಾತ್ಮಿಕತೆಯ ಮಾಸವಾಗಿರೋದ್ರಿಂದ ಈ ದಿನ ಕಟ್ಟುವ ರಕ್ಷಾಸೂತ್ರಕ್ಕೂ ವಿಶೇಷವಾದ ಪವಿತ್ರ ಮಹತ್ವವಿದೆ. ಸ್ನೇಹಿತರೆ, ಇನ್ನು ಯಾರು ಯಾರಿಗೆ ಈ ರಕ್ಷಾಬಂಧನವನ್ನು ಕಟ್ಟಬಹುದು? ತಂಗಿ ತನ್ನ ಅಣ್ಣನಿಗೆ, ಸಹೋದರಿ ತನ್ನ ತಮ್ಮನಿಗೆ ಕೂಡ ರಾಖಿ ಕಟ್ತಾಳೆ. ಆದರೆ ರಕ್ಷಾಬಂಧನ ಸಂಬಂಧ ಕೇವಲ ರಕ್ತ ಸಂಬಂಧಕ್ಕೆ ಮಾತ್ರ ಸೀಮಿತವಲ್ಲ. ಅಕ್ಕ, ತಮ್ಮ, ತಂಗಿ, ಅಣ್ಣ, ಸೋದರ ಸಂಬಂಧಿಕರು, ಆತ್ಮೀಯ ಸ್ನೇಹಿತರು ಸಹ ಪರಸ್ಪರ ರಾಖಿಯ ಪವಿತ್ರ ಬಂಧನವನ್ನು ಆಚರಿಸಬಹುದು. ಕೆಲವು ಕಡೆಗಳಲ್ಲಿ ಮಹಿಳೆಯರು ಪರಸ್ಪರ ಸಹ ರಕ್ಷಾ ಸೂತ್ರವನ್ನು ಕಟ್ಟಿಕೊಳ್ತಾರೆ. ಆದರೆ ರಕ್ಷಾಬಂಧನದ ಮೂಲ ಸಂದೇಶ ಒಂದೇ: ನಾನು ನಿನ್ನ ಜೀವನದಲ್ಲಿ ಸದಾ ಪ್ರೀತಿ, ಗೌರವ ಮತ್ತು ಬೆಂಬಲದಿಂದ ಜೊತೆ ಇರ್ತೀನಿ ಅನ್ನೋದು. ಇನ್ನು ರಕ್ಷಾಬಂಧನ ದಿನ ಹೇಗೆ ಈ ರಕ್ಷಾಬಂಧನವನ್ನು ಆಚರಿಸಬೇಕು? ಬೆಳಗ್ಗೆ ಸ್ನಾನ ಮಾಡಿ ಸ್ವಚ್ಛವಾದ ಬಟ್ಟೆಯನ್ನು ಧರಿಸಿ ದೇವರ ಪೂಜೆಯನ್ನು ಮಾಡಿ ನಂತರ ಒಂದು ಸುಂದರವಾದ ಪೂಜಾ ತಟ್ಟೆಯನ್ನು ಸಿದ್ಧಪಡಿಸಿಕೊಳ್ಳಿ. ಆ ತಟ್ಟೆಯಲ್ಲಿ ಸಾಮಾನ್ಯವಾಗಿ ರಕ್ಷಾಬಂಧನ ಅಥವಾ ರಾಖಿ, ಕುಂಕುಮ, ಅಕ್ಷತೆ, ದೀಪ, ಸಿಹಿ ತಿಂಡಿ, ಹೂವುಗಳು. ನಂತರ ಸಹೋದರನನ್ನು ದೇವರ ಮುಂದೆ ಕುಳ್ಳಿರಿಸಿಕೊಳ್ಳಿ. ಮೊದಲು ಆತನಿಗೆ ಕುಂಕುಮ ಅಥವಾ ತಿಲಕವನ್ನು ಇಡಿ. ನಂತರ ಅಕ್ಷತೆ ಹಾಕಿ ಶುಭ ಹಾರೈಸಿ ದೇವರನ್ನು ಸ್ಮರಿಸಿ ಸಹೋದರನ ಕೈಗೆ ಪ್ರೀತಿಯಿಂದ ರಕ್ಷಾಬಂಧನವನ್ನು ಕಟ್ಟಬೇಕು. ರಕ್ಷಾಬಂಧನವನ್ನು ಕಟ್ಟುವಾಗ ಮನಸ್ಸಿನಲ್ಲಿ ಹೀಗೆ ಪ್ರಾರ್ಥಿಸಿ: ದೇವರೇ, ನನ್ನ ಅಣ್ಣ ಅಥವಾ ತಮ್ಮನಿಗೆ ಉತ್ತಮ ಆರೋಗ್ಯ, ಸುಖ, ಶಾಂತಿ, ಯಶಸ್ಸು, ದೀರ್ಘಾಯುಷ್ಯವನ್ನು ಕರುಣಿಸುವಂತ ಕೇಳ್ಕೊಳ್ಳಿ. ನಂತರ ಆರತಿ ಮಾಡಿ ಸಿಹಿ ತಿನ್ನಿಸಿ ಶುಭಾಶಯಗಳನ್ನು ತಿಳಿಸಿ. ಸಹೋದರನು ಸಹ ತನ್ನ ಸಹೋದರಿಯನ್ನು ಪ್ರೀತಿಯಿಂದ ಗೌರವಿಸಿ ಅವಳ ಜೀವನದಲ್ಲಿ ಸದಾ ಬೆಂಬಲವಾಗಿ ನಿಲ್ಲುವ ಭಾವನೆಯನ್ನು ವ್ಯಕ್ತಪಡಿಸ್ತಾನೆ. ಉಡುಗೊರೆ ಕೊಡುವುದು ಒಂದು ಸಂಪ್ರದಾಯವಾಗಿರಬಹುದು, ಆದರೆ ರಕ್ಷಾಬಂಧನದ ನಿಜವಾದ ಉಡುಗೊರೆ ಪ್ರೀತಿ ಮತ್ತು ವಿಶ್ವಾಸ. ಸ್ನೇಹಿತರೆ, ಈ ರಕ್ಷಾಬಂಧನದ ಹಿಂದೆ ಪ್ರಸಿದ್ಧವಾದ ಕಥೆಯೇ ಇದೆ. ನಮ್ಮ ಹಿಂದೂ ಧರ್ಮದಲ್ಲಿ ಯಾವುದೇ ಒಂದು ಹಬ್ಬ ಆಚರಣೆ ಇದ್ರೂ ಅದಕ್ಕೆ ಒಂದು ಕತೆ ಇದ್ದೇ ಇರುತ್ತೆ. ಇದಕ್ಕೂ ಕೂಡ ಪ್ರಸಿದ್ಧವಾದ ಕಥೆಯೇ ಇದೆ. ರಕ್ಷಾಬಂಧನದೊಂದಿಗೆ ಸಂಬಂಧಿಸಿದಿರುವ ಅತ್ಯಂತ ಪ್ರಸಿದ್ಧ ಕತೆ ಕೃಷ್ಣ ಮತ್ತು ದ್ರೌಪದಿಯದು. ಒಮ್ಮೆ ಕೃಷ್ಣನ ಕೈಗೆ ಗಾಯವಾಗಿ ರಕ್ತ ಹರಿಯತೊಡಗುತ್ತೆ. ಅದನ್ನು ಕಂಡ ದ್ರೌಪದಿ ತಕ್ಷಣ ತನ್ನ ವಸ್ತ್ರದ ಒಂದು ಭಾಗವನ್ನೇ ಹರಿದು ಕೃಷ್ಣನ ಕೈಗೆ ಕಟ್ಟುತ್ತಾಳೆ. ದ್ರೌಪದಿಯ ಈ ಪ್ರೀತಿ ಕಾಳಜಿಯಿಂದ ಕೃಷ್ಣ ತುಂಬ ಭಾವನಾತ್ಮಕನಾಗ್ತಾನೆ. ನಂತರ ಮಹಾಭಾರತ ಸಭೆಯಲ್ಲಿ ದ್ರೌಪದಿಗೆ ಅವಮಾನವಾಗುವ ಸಂದರ್ಭದಲ್ಲಿ ಕೃಷ್ಣ ಅವಳ ಮಾನವನ್ನು ಕಾಪಾಡ್ತಾನೆ ಅಂತ ಪುರಾಣ ಕಥೆಗಳು ಹೇಳುತ್ತೆ. ಈ ಕಥೆ ನಮಗೆ ಏನು ಹೇಳುತ್ತೆ? ಪ್ರೀತಿಯಿಂದ ಕಟ್ಟಿದ ಒಂದೇ ಒಂದು ಸಣ್ಣ ಬಂಧ ಜೀವನ ಪೂರ್ತಿ ರಕ್ಷಣೆಯ ಕೃತಜ್ಞತೆಯ ಸಂಬಂಧವಾಗ್ಬೋದು. ರಕ್ಷಾಬಂಧನ ಎಂದರೆ ಕೇವಲ ಆಧಾರವಲ್ಲ, ಅದು ಪ್ರೀತಿಯ ವಾಗ್ದಾನ. ಸ್ನೇಹಿತರೆ, ಮತ್ತೊಂದು ಕಥೆಯನ್ನು ಕೂಡ ನಾವು ಕಾಣಬಹುದು. ಪುರಾಣಗಳಲ್ಲೇ ಹೇಳುವ ಮತ್ತೊಂದು ಕಥೆ ಇದು. ದೇವತೆಗಳು ಮತ್ತು ಹಸುರರ ನಡುವೆ ಯುದ್ಧ ನಡೀತಾ ಇರುವಂತಹ ಸಂದರ್ಭ ದೇವರಾಜ ಇಂದ್ರ ಕಷ್ಟದಲ್ಲಿರ್ತಾನೆ. ಆ ಸಮಯದಲ್ಲಿ ಇಂದ್ರನ ಪತ್ನಿ ಇಂದ್ರಾಣಿ ಪವಿತ್ರ ಮಂತ್ರಗಳಿಂದ ಪೂಜಿಸಲ್ಪಟ್ಟ ರಕ್ಷಾಸೂತ್ರವನ್ನು ಇಂದ್ರನ ಕೈಗೆ ಕಟ್ಟುತ್ತಾಳೆ ಎಂಬ ಕಥೆ ಇದೆ. ಈ ರಕ್ಷಾಸೂತ್ರ ವಿಜಯ ಮತ್ತು ರಕ್ಷಣೆಯ ಸಂಕೇತ. ಇದೇನಪ್ಪ, ಗಂಡ
ಹೆಂಡತಿ ಗಂಡನಿಗೂ ಕೂಡ ಈ ರಕ್ಷಾಬಂಧನವನ್ನು ಕಟ್ಟಬಹುದಾ ಅಂತ ಕೇಳಬಹುದು. ಹೌದು, ಈ ಕಥೆಯಿಂದ ತಿಳಿಯೋದು ಒಂದೇ. ಹೆಂಡತಿ ಕೂಡ ಗಂಡನಿಗೆ ಈ ರಕ್ಷಾಬಂಧನವನ್ನು ಕಟ್ಟುವಂಥ ಪದ್ಧತಿ ಕೂಡ ಇದೆ. ಇದನ್ನು ಪುರಾಣಗಳಲ್ಲಿ ಕೂಡ ಹೇಳಲಾಗಿದೆ. ಸ್ನೇಹಿತರೆ, ರಕ್ಷಾಸೂತ್ರ ವಿಜಯ ಮತ್ತು ರಕ್ಷಣೆಯ ಸಂಕೇತ. ಈ ಕಥೆ ಮೂಲಕ ರಕ್ಷಾಸೂತ್ರ ಮಹತ್ವ ಕೇವಲ ಅಣ್ಣ ತಂಗಿ ಸಂಬಂಧಕ್ಕೆ ಮಾತ್ರವಲ್ಲ, ರಕ್ಷಣೆ ಮತ್ತು ಮಂಗಳದ ಸಂಕಲ್ಪಕ್ಕೆ ಸಂಬಂಧಿಸಿದೆ ಅಂತ ತಿಳಿಯುತ್ತೆ. ಇನ್ನು ರಕ್ಷಾಸೂತ್ರದ ಮಹತ್ವಕ್ಕೆ ಮತ್ತೊಂದು ಕತೆ ಕೂಡ ಸೇರ್ಕೊಂಡಿದೆ. ರಾಜ ಬಲಿ ಮತ್ತು ಮಹಾವಿಷ್ಣುವಿನ ಕತೆ. ವಾಮನ ಅವತಾರದಲ್ಲಿ ವಿಷ್ಣು ರಾಜ ಬಲಿಯಿಂದ 3 ಹೆಜ್ಜೆ ಜಾಗವನ್ನು ಕೇಳ್ತಾನೆ. ನಂತರ ತನ್ನ ದಿವ್ಯ ರೂಪದಿಂದ 3 ಲೋಕಗಳನ್ನು ಅಳೆಯುವ ಕತೆ ಎಲ್ಲರಿಗೂ ಗೊತ್ತೇ ಇದೆ. ಕೆಲವು ಪೌರಾಣಿಕ ಸಂಪ್ರದಾಯಗಳಲ್ಲಿ ಬಲಿಯ ಭಕ್ತಿ, ವಿಷ್ಣುವಿನೊಂದಿಗೆ ಉಂಟಾದ ಪವಿತ್ರ ಸಂಬಂಧವನ್ನು ರಕ್ಷಾಸೂತ್ರದ ಭಾವನೆಯೊಂದಿಗೆ ಹೇಳಲಾಗುತ್ತೆ. ಈ ಕತೆ ಸಾರಾಂಶವೇನು? ನಿಜವಾದ ಬಂಧ, ಅಧಿಕಾರ, ಸಂಪತ್ತು ರಕ್ತ ಸಂಬಂಧದಿಂದ ಮಾತ್ರ ನಿರ್ಮಾಣವಾಗುವುದಿಲ್ಲ. ಭಕ್ತಿ, ವಿಶ್ವಾಸ ಮತ್ತು ಪ್ರೀತಿಯಿಂದ ಕೂಡ ಪವಿತ್ರ ಸಂಬಂಧ ನಿರ್ಮಾಣವಾಗುತ್ತೆ. ಬಲಿ ಚಕ್ರವರ್ತಿಯನ್ನ ಕೃಷ್ಣ 3 ಲೋಕವನ್ನು ಇಡುವಷ್ಟು ಹೆಜ್ಜೆಯಿಂದ ಆಕ್ರಮಿಸಿಕೊಂಡು ಕೊನೆಗೆ ಆತನ ತಲೆಯ ಮೇಲೆ ಹೆಜ್ಜೆಯನ್ನಿಡ್ತಾನೆ. ಆದರೂ ಕೂಡ ಅದನ್ನು ಎಂದಿಗೂ ನಿರಾಕರಿಸೋದಿಲ್ಲ ಬಲಿಚಕ್ರವರ್ತಿ. ಸ್ನೇಹಿತರೆ, ಇಂದಿನ ಕಾಲದಲ್ಲಿ ರಕ್ಷಾಬಂಧನವನ್ನು ಕೇವಲ ರಾಖಿ ಕಟ್ಟಿ ಉಡುಗೊರೆ ಕೊಟ್ಟು ಆಚರಿಸುವ ಹಬ್ಬ ಅಂತ ಭಾವಿಸ್ತಾರೆ. ಸ್ನೇಹಿತರೆ, ಮತ್ತೊಂದು ವಿಷಯ ಏನಂದರೆ, ಇತ್ತೀಚಿನ ದಿನಗಳಲ್ಲಿ ಬಂಗಾರದ ರಾಖಿ, ಬೆಳ್ಳಿಯ ರಾಖಿ, ವಜ್ರದ ರಾಖಿಗಳನ್ನು ಕಟ್ಟಲಾಗ್ತಾ ಇದೆ. ಪವಿತ್ರವಾದ ರಾಖಿ ಅಂದರೆ ರಕ್ಷಾಬಂಧನ ಅಂದರೆ ನೂಲಿನಿಂದ ತಯಾರಾದ ರಾಖಿ. ಅದಕ್ಕೂ ಪವಿತ್ರ, ನೀವೇ ತಯಾರಿಸಬಹುದಾದಂತಹ ರಾಖಿ. ನಿಮ್ಮಿಂದ ಸಾಧ್ಯವಾದರೆ ಖಂಡಿತ 5 ಎಳೆ 16 ಎಳೆಗಳಿಂದ ರಾಖಿ ಅಥವಾ ರಕ್ಷಾಬಂಧನವನ್ನು ತಯಾರಿಸಿ ಅದನ್ನು ಸಹೋದರ ಅಥವಾ ಗಂಡನಿಗೆ ಕಟ್ಟಬಹುದು. ಸ್ನೇಹಿತರೆ, ಅಣ್ಣ ತಂಗಿ, ಅಕ್ಕ ತಮ್ಮ ಸಂಬಂಧದಲ್ಲಿ ಎಷ್ಟೇ ಜಗಳವಾಡಿದ್ರೂ ಅವರ ನಡುವಿನ ಪ್ರೀತಿ ವಿಶೇಷ. ರಕ್ಷಾಬಂಧನದ ಈ ಪ್ರೀತಿಯನ್ನು ಮತ್ತಷ್ಟು ಗಟ್ಟಿಗೊಳಿಸುವ ಹಬ್ಬವಾಗಿದೆ. ರಕ್ಷಣೆ ಎಂದರೆ ದೈಹಿಕ ರಕ್ಷಣೆಯಲ್ಲ, ಕಷ್ಟದ ಸಮಯದಲ್ಲಿ ಜೊತೆ ಇರುವುದು, ತಪ್ಪಾದಾಗ ಸರಿಯಾದ ದಾರಿಯನ್ನು ತೋರಿಸುವುದು, ಮನಸ್ಸಿಗೆ ಧೈರ್ಯ ನೀಡುವುದು, ಪರಸ್ಪರ ಗೌರವಿಸುವುದು ರಕ್ಷಣೆ ಕೂಡ. ರಕ್ಷಾಬಂಧನದ ನಿಜವಾದ ಅರ್ಥ ಮಹಿಳೆಯನ್ನು ರಕ್ಷಿಸಬೇಕಾದ ದುರ್ಬಲ ವ್ಯಕ್ತಿ ಎಂದು ನೋಡುವುದಲ್ಲ, ಅವಳನ್ನು ಗೌರವಿಸಿ ಅವಳ ಹಕ್ಕುಗಳನ್ನು ಕಾಪಾಡಿ ಅವಳ ಜೊತೆ ಸದಾ ನಿಲ್ಲೋದು. ಅದೇ ರೀತಿ ಸಹೋದರಿ ಕೂಡ ಸಹ ತನ್ನ ಸಹೋದರನಿಗೆ ಪ್ರೀತಿ, ಕಾಳಜಿ, ಬೆಂಬಲವನ್ನು ನೀಡೋದು. ಆದ್ದರಿಂದ ಈ ಸಂಬಂಧ ಪರಸ್ಪರವಾಗಿರಬೇಕು. ರಾಖಿ ನೋಡಲು ಕೇವಲ ಒಂದು ದಾರದಂತಿರ್ಬೋದು, ಅದರೊಳಗೆ ಪ್ರೀತಿ ಇದೆ, ವಿಶ್ವಾಸವಿದೆ, ನೆನಪುಗಳಿವೆ, ಬಾಲ್ಯದ ಬಂಧವಿದೆ, ಪರಸ್ಪರ ಕಾಳಜಿ ಇದೆ, ಜೀವನ ಪೂರ್ತಿ ಜೊತೆಯಾಗುವ ಭರವಸೆ ಇದೆ. ಆದ್ದರಿಂದ ರಾಖಿಯ ಬೆಲೆ ಅದರ ಹಣದಲ್ಲ, ಭಾವನೆಯಲ್ಲೂ ಇದೆ. ಇಂದು ಅನೇಕ ಕುಟುಂಬಗಳು ದೂರದಲ್ಲಿ ವಾಸ ಮಾಡ್ತಾ ಇವೆ. ಅಣ್ಣ ವಿದೇಶದಲ್ಲಿರಬಹುದು, ತಂಗಿ ಬೇರೆ ಊರಿನಲ್ಲಿರಬಹುದು, ಆದರೆ ದೂರವು ಸಂಬಂಧವನ್ನು ಕಡಿಮೆ ಮಾಡೋದಿಲ್ಲ. ಒಂದು ಪ್ರೀತಿಯ ಮಾತು, ಒಂದು ವಿಡಿಯೋ ಕಾಲ್, ಒಂದು ಶುಭಾಶಯ, ಒಂದು ನೆನಪು ಕೂಡ ಸಂಬಂಧವನ್ನು ಗಟ್ಟಿಗೊಳಿಸುತ್ತೆ. ರಕ್ಷಾಬಂಧನ ದಿನ ನಾವು ನಮ್ಮ ಪ್ರೀತಿ ಪಾತ್ರರಿಗೆ ಹೀಗೆ ಹೇಳ್ಬೋದು: ನೀನು ನನ್ನ ಜೀವನದಲ್ಲಿ ಬಹಳ ಮುಖ್ಯ, ಯಾವ ಪರಿಸ್ಥಿತಿಯಲ್ಲೂ ನಾನು ನಿನ್ನ ಜೊತೆಯಲ್ಲೇ ಇರ್ತೇನೆ. ಇದೇ ಈ ಹಬ್ಬದ ಅತ್ಯಂತ ಸುಂದರ ಸಂದೇಶ. ದೇವರ ಕೃಪೆ ಸದಾ ನಿಮ್ಮ ಮೇಲಿರಲಿ. ನಿಮ್ಮ ಜೀವನ ಸುಖ, ಶಾಂತಿ, ಯಶಸ್ಸಿನಿಂದ ತುಂಬಿರಲಿ. ಎಲ್ಲ ಕಷ್ಟಗಳಿಂದ ನಿಮಗೆ ರಕ್ಷಣೆ ದೊರೆಯಲಿ. ನಮ್ಮ ಪ್ರೀತಿ ಬಾಂಧವ್ಯ ಸದಾ ಹೀಗೆ ಇರಲಿ. ಸ್ನೇಹಿತರೆ, ರಕ್ಷಾಬಂಧನ ಅಂದರೆ ಕೇವಲ ಕೈಗೆ ರಾಖಿ ಕಟ್ಟುವುದಲ್ಲ, ಪ್ರೀತಿಯ ಬಂಧ, ವಿಶ್ವಾಸದ ಸಂಬಂಧ, ಗೌರವದ ಅನುಬಂಧ, ಪರಸ್ಪರ ಬೆಂಬಲದ ಸಂಬಂಧ. ಸಣ್ಣ ದಾರದ ಮೂಲಕ 2 ಹೃದಯಗಳನ್ನು ಜೀವನ ಪೂರ್ತಿ ಜೋಡಿಸುವ ಸುಂದರ ಹಬ್ಬವೇ ರಕ್ಷಾಬಂಧನ. ಈ ರಕ್ಷಾಬಂಧನ ನಿಮ್ಮ ಮತ್ತು ನಿಮ್ಮ ಪ್ರೀತಿ ಪಾತ್ರರ ಜೀವನದಲ್ಲೂ ಸಂತೋಷ, ಆರೋಗ್ಯ, ಪ್ರೀತಿ, ಶಾಂತಿಯನ್ನು ತರಲಿ ಎಂದು ಹಾರೈಸ್ತೀನಿ. ಎಲ್ಲರಿಗೂ ರಕ್ಷಾಬಂಧನದ ಹಾರ್ದಿಕ ಶುಭಾಶಯಗಳು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.